ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ 2022 ವರ್ಷವನ್ನು ಕಳೆದು 2026 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈಗಾಗಲೇ 2025ರಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸ್ಕೊಂಡು 2026ಕ್ಕೆ ಕಾಲಿಟ್ಟಿದ್ದೀರಾ. ಅಂತಂತಂದರೆ ಈಗಾಗಲೇ ಶಿಕ್ಷಕರ ನೇಮಕಾತಿಗಂತಲೇ ಓದ್ತಿರುವಂಥ ನೀವು TET ಎಂಬ ಮಹಾಯುದ್ಧವನ್ನು ಗೆದ್ದು ಈ ವರ್ಷ ಆಗುವಂಥ ಶಿಕ್ಷಕರ ನೇಮಕಾತಿಗೆ ತುಂಬ ಸಜ್ಜುಗೊಳಿಸ್ತಾ ಇದ್ದೀರಾ. ಹಾಗಾದರೆ ಈ ವರ್ಷದ ಶಿಕ್ಷಕರ ನೇಮಕಾತಿಗೆ ನೀವು ಹೇಗೆ ಓದಬೇಕು? ನಿಮ್ಮ ಮನೆಗಳಲ್ಲಿ ಹಲವಾರು ಕಷ್ಟಗಳಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ನೀವೊಬ್ಬ ಗೃಹಿಣಿ ಆಗಿರ್ಬೋದು, ನೀವೊಬ್ಬ ಶಿಕ್ಷಕರಾಗಿರ್ಬೋದು, ಮನೆಯ ಜವಾಬ್ದಾರಿಯಲ್ಲೂ ನಿಮ್ಮ ಮೇಲೇ ಇರುತ್ತೆ. ಹಾಗಾದರೆ ನೀವೇನು ಮಾಡಬೇಕು? ಸೊ ಇಷ್ಟು ವರ್ಷ ಆಗಿದ್ದಾಯಿತು. ಈ 2026ರಲ್ಲಿ ನೀವೇನು ಮಾಡಬೇಕು? ನಾನು ಈಗಾಗಲೇ ತಮ್ಮನೆಲ್ಲ ಹಾಕಿರೋದು ನೀವು ನೋಡ್ಬೋದು. ಸಮಯ ವ್ಯರ್ಥ ಮಾಡಿದಷ್ಟು ಜೀವನವು ವ್ಯರ್ಥ ಎಂಬ ಮಾತು. ಅಂತಂದರೆ ನೋಡಿ, ನಮಗೆ ಈಗಾಗಲೇ ಒಂದು ವಿಷಯ ನಿಮಗೆ ಗೊತ್ತಿದೆ. ಕಷ್ಟಗಳು ಮನುಷ್ಯನಿಗೆ ಬರದೆ ಬೇರೆ ಯಾರಿಗೆ ಬಂದಾವು ಅನ್ನುವಂಥ ಒಂದು ಮಾತೇ ಇದೆ. ಅಂತಂದರೆ ಎಲ್ಲ ಕಷ್ಟಗಳು ಮನುಷ್ಯನಿಗೆ ಬರುವಂಥದ್ದು, ಆದರೆ ಅದನ್ನು ದಾಟಿ ಮುಂದೆ ಹೋದವನು ವಿಜಯಿಯಾಗ್ತಾನೆ. ಅದರಿಂದ ಈ 2026 ಅನ್ನುವಂಥ ಒಂದು ವರ್ಷ ಏನಿದೆಯೋ ಅದು ನಿಮ್ಮ ವರ್ಷ ಆಗಿರಲಿ. ನೀವು ಶಿಕ್ಷಕರಾಗಿ, ನಿಮ್ಮ ಶಾಲೆಯು ನಿಮ್ಮನ್ನು ಕರೀತಾ ಇದೆ, ನೀವು ಸಹ ಶಿಕ್ಷಕರಾಗಬೇಕು ಅಂತ. ಸೊ ಅದರಿಂದ ನಿಮ್ಮ ಈ ಒಂದು ಪ್ರಯತ್ನಗಳೇನು ಮಾಡ್ತಿದ್ದೀರೋ, TETಗೆ ಹೇಗೆಲ್ಲ ಪ್ರಯತ್ನ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು TET ಅದೆಷ್ಟೇ ಕಷ್ಟ ಬರಲಿ ನಾವು ಕ್ಲಿಯರ್ ಮಾಡಲೇಬೇಕು ಎನ್ನುವಂಥ ಒಂದು ಉತ್ಸಾಹದಿಂದ ಹೇಗೆಲ್ಲ ಓದಿದ್ರೋ ಅದೇ ಉತ್ಸಾಹ ಮುಂದಿನ ಶಿಕ್ಷಕರ ನೇಮಕಾತಿವರೆಗೂ ನಿಮಗೆ ಅದೇ ಉತ್ಸಾಹ ಇರಲಿ. ಜೊತೆಗೆ ಕನಿಷ್ಠ ಪಕ್ಷ ನೀವು ದಿನಕ್ಕೆ 3ರಿಂದ 4 ತಾಸಾದರೂ ನೀವು ಓದಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವೊಬ್ಬ ಗೃಹಿಣಿಯಾಗಿದ್ದೀರಾ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯಲ್ಲೇ ಕೆಲಸ ಮಾಡಬೇಕು. ಸೊ ಆವಾಗಲೂ ಅಷ್ಟೇ ನೀವೇನು ಮಾಡ್ತಾ ಹೋಗಬೇಕು, ಕನಿಷ್ಠ ಪಕ್ಷ 3-4 ಗಂಟೆಗಳು ಓದಬೇಕು. ನಾನು ಶಾಲೆಯಲ್ಲಿ ಒಬ್ಬ ಟೀಚರ್ ಆಗಿದ್ದೀನಿ. ಸೊ ನಾನೇನು ಮಾಡಬೇಕು, ಬೆಳಗಿನ ಸಮಯ 2 ಅವರ್ ಓದಿ, ಸಾಯಂಕಾಲದ ಸಮಯ ಒಂದು 2 ತಾಸು ಓದಿ. ಏನಕ್ಕೆ ಅಂತಂದರೆ ನಿಮಗೂ ಸಹ ಅಲ್ಲಿಗೆ ಹೋಗಿ ಪಾಠವನ್ನು ಮಾಡಿ ನೀವು ಸಹ ತುಂಬ ಟಯರ್ಡ್ ಆಗಿರ್ತೀರ. ಆದರೆ ನಿಮ್ಮ ಮುಂದಿನ ಜೀವನವೂ ಅದೇ ರೀತಿಯಾಗಿ, ಸೊ ನೀವು ಈಗ ಹೇಗೆ ಗೆಸ್ಟ್ ಟೀಚರ್ ಆಗಿದ್ದೀರೋ ನಿಮ್ಮ ಮುಂದಿನ ಜೀವನವೂ ಅದೇ ರೀತಿಯಾಗಿ ಒಬ್ಬ ಉತ್ತಮ ಶಿಕ್ಷಕನಾಗಬೇಕಂತಂದರೆ ಈಗ ನೀವು ಪಡುವಂತಹ ಪರಿಶ್ರಮ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ, ಏನೆಲ್ಲ ಓದ್ತಾ ಇದ್ದೀರೋ ಅದರಲ್ಲಿ ನಿಮ್ಮದು ನಿರಂತರತೆ ಇರಲಿ. ಸೊ ನಿರಂತರತೆ ಅನ್ನುವಂಥದ್ದು ಯಶಸ್ಸಿನ ಮೂಲ. ಅದರಿಂದ ನಿಮ್ಮ ಓದು ನಿರಂತರವಾಗಿರಲಿ. ಈ 2026ರಲ್ಲಿ ನೀವು ಕಂಡಂಥ ಕನಸು ನನಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.